ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ದೇವರ ಮಹಿಮೆ, ನೀತಿ, ಧೈರ್ಯ, ದೇವರ ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ರಕ್ಷಣೆ, ದೇವರ ಪ್ರೀತಿ, ನಿರೀಕ್ಷೆ, ನಂಬಿಕೆ, ಆರೋಗ್ಯ ನೀಡುವ ಸರ್ವಶಕ್ತ ಸೃಷ್ಟಿಕರ್ತ ತಂದೆಯಾದ ದೇವರ ವಾಕ್ಯ ಪ್ರೇರೆ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಹೌದು ಪ್ರೇರೆ, ಸಂಶಯ ಪಡದವನೇ ಧನ್ಯನು ಎನ್ನುವ ಯೇಸುವಿನ ಮಾತನ್ನು ಧ್ಯಾನಿಸೋಣ ಪ್ರೇರೆ. ಸ್ವಲ್ಪ ಕ್ಷಣ ಕೇಳಲಿರುವ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ ಬೀಳುವಂತೆ, ಒಳ್ಳೆ ನೆಲವಾಗಿಸುವಂತೆ ಆ ದೇವರ ಬೀಜ ಎಂಬ ಮಾತುಗಳು 100ಕ್ಕೆ 160-30ರಷ್ಟು ಫಲ ಕೊಡುವಂತೆ ಆ ಲೋಕಕ್ಕೆ ಹೋಗಿ ಆ ಫಲ ಶಾಶ್ವತವಾಗಿರುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಲು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಮಿ ಆಕಾಶಗಳ ಸೃಷ್ಟಿಕರ್ತನೇ, ರಕ್ಷಕನೇ, ಪೋಷಕನೇ ದೇವ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎನ್ನುವ ವಾಕ್ಯ ಭಾಗಾಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪವಿತ್ರ ವಾಕ್ಯಗಳ ಮುಖಾಂತರ ಭೂಮಿ ಆಕಾಶ ಅಳಿದು ಹೋದರೂ ನನ್ನ ಮಾತುಗಳು ಅಳೆದು ಹೋಗುವುದೇ ಇಲ್ಲ ಎಂದು ಹೇಳಿದ ನಿಮ್ಮ ವಾಕ್ಯಗಳ ಮುಖಾಂತರ ನಮ್ಮ ಹೃದಯದೊಂದಿಗೆ, ಆತ್ಮದೊಂದಿಗೆ, ಬುದ್ಧಿ, ಮನಸ್ಸು, ಶಕ್ತಿಯೊಂದಿಗೆ, ವಿಶ್ವಾಸ, ನಂಬಿಕೆ, ನಿರೀಕ್ಷೆ, ಪ್ರೀತಿಯೊಂದಿಗೆ, ಪ್ರಾರ್ಥನೆ ಜೀವಿತದೊಂದಿಗೆ, ಸಾಕ್ಷಿ ಜೀವಿತದೊಂದಿಗೆ, ಧೈರ್ಯದೊಂದಿಗೆ ಮಾತನಾಡಬೇಕೆಂದು ಹೀಗೆ ಮಾಡಿ ದುಷ್ಟನೆಲ್ಲ ನೋವುಗಳನ್ನು ಮುರಿದು ಅಗ್ನಿಬಾಣಗಳನ್ನು ಹಾರಿಸುವಂತೆ, ಜಯ ಸಾಧಿಸುವಂತೆ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕುತ್ತಾ ಬರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರೇರೆ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ನಾವು ಒಂದು ಹಾಡನ್ನು ಹಾಡಿಕೊಂಡು ಪ್ರಾರಂಭಿಸೋಣ ಪ್ರೇರೆ. ಹಾಡು: ಆರಾಧನೆ ಆರಾಧನೆ, ಉದಯದಲ್ಲೂ ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ. ಈ ಹಾಡನ್ನು ಹಾಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶಿಸೋಣ ಪ್ರೇರೆ. ನನ್ನೊಂದಿಗೆ ಕಿವಿಸಾಡಿರಿ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಯೇಸು ನಾಮದಲ್ಲಿ ತಂದೆ ದೇವರಿಗೆ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಸಪ್ಪ ನಿನಗೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ದೇವರಾತ್ಮನೇ ನಿನಗೆ ಆರಾಧನೆ, ನನ್ನ ಜೊತೆಗಾರನೇ ನಿನಗೆ ಆರಾಧನೆ, ದೇವರಾತ್ಮನೇ ನಿನಗೆ ಆರಾಧನೆ, ನಮ್ಮ ಜೊತೆಗಾರನೇ ನಿನಗೆ ಆರಾಧನೆ, ಅಪ್ಪ ತಂದೆಯೇ ನಿನಗೆ ಆರಾಧನೆ, ಆತ್ಮ ಪ್ರಿಯನೇ ನಿನಗೆ ಆರಾಧನೆ, ಅಪ್ಪ ತಂದೆ ನಿನಗೆ ಆರಾಧನೆ, ಆತ್ಮ ಪ್ರಿಯನೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಜೀವ ಬಲಿಯೇ ನಿನಗೆ ಆರಾಧನೆ ಯೇಸುವೆ, ಜೀವ ಜಲವೇ ನಿನಗೆ ಆರಾಧನೆ ಕ್ರಿಸ್ತ, ಜೀವ ಬಲಿಯೇ ನಿನಗೆ ಆರಾಧನೆ, ಜೀವ ಜಲವೇ ನಿನಗೆ ಆರಾಧನೆ, ಮೇಘಸ್ತಂಭವೇ ನಿನಗೆ ಆರಾಧನೆ, ಮೆಸ್ಸಿಯನೇ ನಿನಗೆ ಆರಾಧನೆ, ಅಗ್ನಿಸ್ತಂಭವೇ ನಿನಗೆ ಆರಾಧನೆ, ಲೋಕರಕ್ಷಕನೇ ನಿನಗೆ ಆರಾಧನೆ, ಆರಾಧನೆ ಆರಾಧನೆ,
ಸ್ತುತಿ ಆರಾಧನೆ ಆರಾಧನೆ. ಪರತ್ಪರನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ. ಯೇಸುವೆ ಪರತ್ಪರನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ. ಯಹೂದ ಕುಲದ ಸಿಂಹವೇ ನಿನಗೆ ಆರಾಧನೆ, ಪರಲೋಕ ನಿವಾಸಿಯೇ ನಿನಗೆ ಆರಾಧನೆ. ಯಹೂದ ಸಿಂಹವೇ ನಿನಗೆ ಆರಾಧನೆ, ಸ್ವರ್ಗದ ನಿವಾಸಿಯೇ ನಿನಗೆ ಆರಾಧನೆ. ಆರಾಧನೆ ಆರಾಧನೆ, ಸ್ತೋತ್ರ ಆರಾಧನೆ ಆರಾಧನೆ. ಮುಂಜಾನೆಯಲ್ಲೂ ಮಧ್ಯಾಹ್ನದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿನಗೆ. ಮುಂಜಾನೆಯಲ್ಲೂ ಯಾವಾಗಲೂ ಆರಾಧನೆ ಸಪ್ಪ ನಿನಗೆ. ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ. ಆಮೇನ್. Thank you Father, thank you Jesus Christ, thank you Holy Ghost, fire, living water flow. ಅದು ಪ್ರೇಯರ್. ಮುಂಜಾನೆಯಲ್ಲೂ ಸಂಜೆಯಲ್ಲೂ ಆರಾಧನೆ ಯೇಸುವಿಗೆ ಪ್ರೇಯರ್. ದೇವರ ಆತ್ಮನಾಗಿದ್ದಾನೆ ಯೇಸು, ಜೊತೆಗಾರನಾಗಿದ್ದಾನೆ ಪ್ರೇಯರ್. ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನೀಡುತ್ತಾನೆ ದೇವರಿಗೆ ವಿಧೇಯರಾಗುವಂತೆ. ಹೀಗೆ ಆತ್ಮಪ್ರಿಯನಾಗಿದ್ದಾನೆ, ಜೀವ ಬಲಿಯಾಗಿದ್ದಾನೆ ಪ್ರೇಯರ್. ನಮ್ಮ ಸ್ಥಾನದಲ್ಲಿ ಆತನು ಬಲಿಯಾಗಿ ನಮ್ಮನ್ನು ಬಿಡಿಸಿದ್ದಾನೆ. ನಮ್ಮ ಪಾಪ ಕೊಡುವ ಸಂಬಳ ಮರಣ, ಆತ ಸಾಲ ಕಟ್ಟಿದ್ದಾನೆ. ತನ್ನ ಮಾತುಗಳೆಂಬ ಜೀವಜಲವನ್ನು ಕುಡಿಸಿದ್ದಾನೆ. ಈ ಲೋಕದ ಆಶೆ ಆಕಾಂಕ್ಷೆಗಳು ಎಂಬ ಬಲೆಯಿಂದ ದಾಹ ನೀಗಿಸಿದ್ದಾನೆ, ಬಿಡಿಸಿದ್ದಾನೆ. ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಹಗಲು ರಾತ್ರಿ ಕಾಪಾಡುತ್ತಿದ್ದಾನೆ. ದೇವರಿಂದ ಕಳುಹಿಸಲ್ಪಟ್ಟ ಆತನಾಗಿ ನಮ್ಮ ಎರಡನೇ ವ್ಯಕ್ತಿತ್ವ ಆಗಿದ್ದಾನೆ ಪ್ರೇರೆ ಮೆಸ್ಸಿಯ ಯೇಸು ಕ್ರಿಸ್ತ. ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ ಆತನಲ್ಲಿ ವಿಶ್ವಾಸ ಇಡುವವರಿಗೆ. ಪರಾತ್ಪರನಾಗಿದ್ದಾನೆ, ನಮಗೆ ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದಿರುವ ದೇವರ ಕಾಣುವ ರೂಪ. ಸರ್ವಶಕ್ತನು ಬಲಪಡಿಸುತ್ತಾನೆ. ಯಹೂದ ಸಿಂಹವಾಗಿದ್ದಾನೆ ಪ್ರೇರೆ, ಸುಳ್ಳು ಸಿಂಹವಾದ ದೇವರ ಮಕ್ಕಳ ವಿರೋಧಿಯಾದ ಸೈತಾನನನ್ನು ಓಡಿಸುತ್ತಾನೆ. ತನ್ನ ಒಂದು ವಾಕ್ಯ ನಮ್ಮ ಮುಖಾಂತರ ನುಡಿಸುವ ಮೂಲಕ. ಪರಲೋಕ ನಿವಾಸಿಯಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರ ಹೃದಯದಲ್ಲಿ ಮನಸ್ಸಿನಲ್ಲಿ ಜೀವಿಸಲು ಇಳಿದು ಬಂದಿದ್ದಾನೆ ಪ್ರೇರೆ. ಹೀಗೆ ಸಂಶಯ ಪಡದ ಇದ್ದರೆ ನಾವು ಧನ್ಯರಾಗುತ್ತೇವೆ ಪ್ರೇರೆ. ಸಂಶಯ ಪಡದವರು ಧನ್ಯರು ಎನ್ನುವ ಅಂಶದಲ್ಲಿ ನಾವು ನೋಡೋದಾದರೆ ಪ್ರೇರೆ, ನಾವು ಮತ್ತಾಯ ಸುವಾರ್ತೆ 11ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11th verse 6th word. ಇಲ್ಲಿ ಯೇಸು ಕ್ರಿಸ್ತ ಪ್ರಭು ಹೇಳುತ್ತಿದ್ದಾನೆ ಪ್ರೇರೆ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಹೌದು, ಸ್ನಾನಿಕನಾದ ಯೋಹಾನನು ಮಾಡಿದ ವಿಚಾರಣೆಗೆ ಯೇಸು ಕೊಟ್ಟ ಉತ್ತರ. ಸ್ನಾನಿಕ ಯೋಹಾನ ಯೇಸುವಿಗೆ ದೀಕ್ಷಾ ಸ್ನಾನ ಮಾಡಿಸಲೆಂದೇ ಹುಟ್ಟಿರುತ್ತಾನೆ ಪ್ರೇರೆ. ಆತನು ಯೇಸುವಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆ. ಬರಬೇಕಾದವನು ನೀನು, ನಾನು ಇನ್ನೊಬ್ಬರಿಗೋಸ್ಕರ ಕಾಯಬೇಕು ಎಂದು ತನ್ನ ಶಿಷ್ಯರನ್ನು ಆತನ ಬಳಿಗೆ ಕಳುಹಿಸಿದಾಗ ಅನೇಕ ವಿಷಯಗಳನ್ನು ಯೇಸು ಹೇಳುತ್ತಾನೆ ಪ್ರೇರೆ. ಹೌದು, ಹೇಳಿದ ನಂತರ ಆತನು ಅವರಿಗೆ, ಯೋಹಾನನ ಶಿಷ್ಯರಿಗೆ ಹೇಳುತ್ತಾನೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರು ಅವರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು. ಹೌದು ಪ್ರಿಯರೇ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡಬಾರದೆಂದು ಯೇಸುವಿನ ಮುಂದೂತನಾಗಿ ಕಳುಹಿಸಲ್ಪಟ್ಟ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಅಂಥ ವ್ಯಕ್ತಿ ಹುಟ್ಟಿಲ್ಲ ಎಂದು ಸಾಕ್ಷಿ ನೀಡಿದ ಯೇಸು ಸ್ನಾನಿಕನ ಕುರಿತು ಆತನೇ ಸಂಶಯ ಪಟ್ಟಿದ್ದಾನೆ ಪ್ರೇರೆ. ನೀನೇ ಬರಬೇಕಾದವನು, ಲೋಕರಕ್ಷಕನು, ಮತ್ತು ಸ್ನಾನ ಮಾಡಿಸಲು ಇನ್ನೊಬ್ಬರಿಗಾಗಿ ನಾನು ಕಾಯಬೇಕು, ನನ್ನ ಕೆಲಸ ಮುಗೀತೋ ಎಂದು ಕಳಿಸಿದ್ದಾನೆ ಶಿಷ್ಯರನ್ನು. ನಾನೇ ಆತನೆಂದು ಯೇಸು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಯಾವುದರ ಮುಖಾಂತರ ನೋಡಿರಿ, ನನ್ನಲ್ಲಿ ಸಂಶಯ ಪಡದ ಮುಖಾಂತರ. ಕುರುಡರಿಗೆ
ಕಣ್ಣು, ಕುಂಟರಿಗೆ ಕಾಲು, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವನ ಹೊಂದುತ್ತಾರೆ, ಬಡವರಿಗೆ ಶುಭ ವರ್ತಮಾನ ಸಾರಲಾಗುತ್ತದೆ. ದೇವರ ಮಾತುಗಳು, ರಕ್ಷಣೆ ಮಾತುಗಳು, ಬೆಳಕಿನ ಮಾತುಗಳು, ಆರೋಗ್ಯದ ಮಾತುಗಳು, ನಿತ್ಯ ಜೀವದ ಮಾತುಗಳು. ನೀವು ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ನನ್ನಲ್ಲಿ ಸಂಶಯ ಪಡದವನೇ ಧನ್ಯನು. ಹೌದು, ಒಂದು ವೇಳೆ ಸಂಶಯ ಬಂದರೆ ಇವೆಲ್ಲ ತಿಳಿಸಿರಿ ಯೋಹಾನನಿಗೆ. ಕಿವುಡರು ಕಿವಿ ಕೇಳಿಸ್ತದೆ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರು ನಡೆಯುತ್ತಾರೆ, ಕುಷ್ಠರು ಶುದ್ಧರಾಗುತ್ತಾರೆ, ಸತ್ತವರು ಜೀವಕ್ಕೆ ಎದ್ದೇಳುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ಹೌದು, ಶ್ರೀಮಂತರು ದೇವರ ಸುವಾರ್ತೆ ಸ್ವೀಕರಿಸಂಗಿಲ್ಲ. ನಾವು ಚೆನ್ನಾಗಿದ್ದೇವೆ ಅಂದುಕೊಳ್ತಾರೆ ಪ್ರೇರೆ, ಗರ್ವ ಉಂಟಾಗಿರುತ್ತದೆ. ಹೌದು, ಆದರೆ ಬಡವರು ದೇವರ ಕಡೆ ನೋಡುತ್ತಿರ್ತಾರೆ ಪ್ರೇರೆ, ಅವರ ಹೃದಯ ಅನುಕೂಲವಾಗಿರುತ್ತದೆ ದೇವರಿಗೆ. ಅವರೇ ಸುವಾರ್ತೆ ಸ್ವೀಕರಿಸಲ್ಪಡುವವರು, ಅವರಿಗೆ ಸಾರಲ್ಪಡುತ್ತದೆ ಎಂದು ನೀವು ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಸಂಶಯ ಪಡದವನೇ ಧನ್ಯನು. ಹೌದು ಪ್ರೇರೆ, ಹೀಗೆ ನಾವು ಇನ್ನು ಮುಂದೆ ನೋಡುವುದಾದರೆ ವಾಕ್ಯ ಭಾಗದಲ್ಲಿ ಕ್ರಿಸ್ತ ಯೇಸು ಕೆಲವರಿಗೆ ಆಶೀರ್ವಾದದ ಮೂಲೆ ಕಲ್ಲಾಗಿದ್ದಾನೆ ಪ್ರೇರೆ. ಕೆಲವರಿಗಾದರೂ ಆತನು ಸಂಶಯದ ಕಲ್ಲಾಗಿದ್ದಾನೆ. ಶಿಲುಬೆಯನ್ನು ಕುರಿತ ವಾರ್ತೆ ಒಂದೇ ನಶಿಸುತ್ತಿರುವ ಅವರಿಗೆ ಅದು ನಾಶನದ ಅಥವಾ ಹುಚ್ಚುತನವಾಗಿದೆ ಪ್ರೇರೆ. ಕೆಲವರಿಗಾದರೂ ಶಿಲುಬೆ ಸುವಾರ್ತೆ, ಯೇಸುವಿನ ಶಿಲುಬೆ ಮರಣ ಹುಚ್ಚುತನವಾಗಿ ಕಂಡು ಬಂದಿದೆ ಕೆಲವರಿಗೆ. ಆದರೆ ರಕ್ಷಿಸಲ್ಪಡುತ್ತಿರುವ ಪರಲೋಕ ತಂದೆಯಾದ ದೇವರ ಸ್ವರ್ಗದ ಮಾರ್ಗದಲ್ಲಿರುವ, ಮೋಕ್ಷದ ಮಾರ್ಗದಲ್ಲಿರುವ, ನರಕ ಮಾರ್ಗದಿಂದ ತಪ್ಪಿಸಿಕೊಂಡು ಬೆಳಕಿನ ಮಾರ್ಗದಲ್ಲಿರುವ, ನಿತ್ಯ ಜೀವದ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಪ್ರೇರೆ. ಯೇಸುವಿನ ಜೀವನ, ಯಾತನೆ, ಶಿಲುಬೆ ಮರಣ, ಪುನರುತ್ಥಾನ. ಹೌದು ಪ್ರೇರೆ, ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ. ಈ ಲೋಕ ಅಂತ್ಯವಾಗಲು ಹೋಗುತ್ತಿದೆ. ಆತನು ನಂಬಿದವರನ್ನು ಸಮಾಧಿಯಿಂದ ಎದ್ದು ಹೊರಗಡೆ ಕರೆದುಕೊಂಡು ಮಹಿಮಾ ಶರೀರದೊಂದಿಗೆ ಪರಲೋಕ ಪ್ರವೇಶ ಮಾಡಿಸಲಿದ್ದಾನೆ ಪ್ರೇರೆ. ಹೀಗೆ ಮತ್ತು ಇನ್ನು ಮುಂದೆ ನೋಡೋದಾದರೆ ಕೆಂಪು ಸಮುದ್ರ ಮಧ್ಯೆ ಒಂದು ಮಾರ್ಗವನ್ನು ತೆರೆದ ದೇವರು ಪ್ರೇರೆ. ನಾವು ಆದಿಕಾಂಡದಲ್ಲಿ ನೋಡುತ್ತೇವೆ, ಇಸ್ರೇಲ್ ಸಮಾಜವನ್ನು ದಾಸತ್ವದ ದೇಶವಾದ ಈಜಿಪ್ಟಿನಿಂದ ಬಿಡಿಸಿಕೊಂಡು ಬರುತ್ತಾನೆ. 430 ವರ್ಷ ದಾಸತ್ವದಲ್ಲಿ ತನ್ನ ಪ್ರಜೆಯನ್ನು, ಅವರ ಕುಟುಂಬವನ್ನು. ಹೌದು, ಅದು ಇಸ್ರೇಲರಿಗೆ ವಿಮೋಚನೆ ಮಾರ್ಗವಾಗಿತ್ತು ಪ್ರೇರೆ. ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ಒಣ ನೆಲದಲ್ಲಿ, ಆರಿದ ನೆಲದಲ್ಲಿ ಕರೆದುಕೊಂಡು ಬರುತ್ತಾನೆ. ಅದ್ಭುತ ಮಾಡುವ 10, 11, 12 ಅದ್ಭುತ ಮಾಡುತ್ತಾನೆ ಪ್ರೇರೆ. ದೊಡ್ಡದು, ಮಾನವ ಊಹೆಗೂ ನಿಲುಕದ ಅದ್ಭುತ. ಮೋಶೆ ಎಂಬ ತನ್ನ ಪ್ರವಾದಿ ಮುಖಾಂತರ ಹೀಗೆ ಐಗುಪ್ತರಿಗೆ ನಾಶನಕರವಾದ ಮಾರ್ಗವಾಗಿತ್ತು ಪ್ರೇರೆ. ದೇವರ ಅದ್ಭುತ, ದೇವರ ದಾಸನಾದ ಮೋಶೆ ಆ ಒಂದು ಈಜಿಪ್ಟ್ ದೇಶದಿಂದ ಬಿಡುಗಡೆ. ಹೌದು, ಆದರೆ ದೇವಜನರಿಗಾದರೂ ಅದು ರಕ್ಷಣೆಯಾಗಿತ್ತು. ದಾಸತ್ವದಲ್ಲಿ ಜೀವಿಸುವ ಜೀವನ ಮುಕ್ತಾಯವಾಯಿತು ಪ್ರೇರೆ. ಅಡವಿಯಲ್ಲಿ, ಅರಣ್ಯದಲ್ಲಿ, ಮರುಭೂಮಿಯಲ್ಲಿ ದೇವರು ಅವರಿಗೆ ಆಹಾರ ಕೊಡುತ್ತಾ, ಅದ್ಭುತ ಮಾಡುತ್ತಾ, ಅಗ್ನಿಸ್ತಂಭ, ಮೇಘಸ್ತಂಭವಾಗಿದ್ದನು. ಹೌದು, ಆದರೆ ಇಸ್ರೇಲರಿಗಾದರೂ ಬಿಟ್ಟಿ ಕೆಲಸ ಮಾಡುವವರು ಹೋದರಲ್ಲ ಎಂದು ಅವರಿಗೆ ಹುಚ್ಚುತನವಾಗಿತ್ತು. ದೇವರಿಂದ ಹೋದರಲ್ಲ, ಅರಣ್ಯದಲ್ಲಿ ಏನು ಸಿಗುತ್ತದೆ ಅವರಿಗೆ, ಮರುಭೂಮಿಯಲ್ಲಿ ಏನು ಸಿಗುತ್ತದೆ ಎಂದು ಅಂಥವರನ್ನು ಆತ ಸಮುದ್ರದಲ್ಲಿ ಮುಳುಗಿಸಿ ಸಾಯಿಸಿದ ಪ್ರೇರೆ, ಎಲ್ಲ ಫರೋಹ ಸೈನ್ಯವನ್ನು. ಹೌದು, ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯಾದ ಈಜಿಪ್ಟ್ ಫರೋಹನನ್ನೇ, ಆತನ ಸೈನ್ಯವನ್ನೇ, ಆತನ ರಾಹುತರನ್ನೇ ಕೆಂಪು ಸಮುದ್ರದಲ್ಲಿ ಮುಳುಗಿಸಿ ಸಾಯಿಸಿದ. ಹೌದು, ದೇವರ ಆರಾಧನೆಗೆ ದೇವರು ಕರೆಯಲ್ಪಟ್ಟವರನ್ನು ತಡೆಯುವುದಾದರೆ ಆತನು ಮುಳುಗಿಸಿ ಸಾಯಿಸುತ್ತಾನೆ ಪ್ರೇರೆ. ಹೌದು, ಆದ್ದರಿಂದ 10 ಅವಕಾಶ ಕೊಟ್ಟಿದ್ದ ಪ್ರೇರೆ. ಆದರೂ ಕೂಡ ಫರೋಹ ಕಠಿಣಪಡಿಸಿಕೊಂಡ. ಇಂದು ಕೂಡ ಅನೇಕ ಆರಾಧನೆಗೆ ಹೋಗುವವರನ್ನು ಅನೇಕ ತಡೆಯುತ್ತಾರೆ. ಅವರಿಗೂ ಕೂಡ ಫರೋಹನ ಗತಿಯಾಗುತ್ತದೆ ಎಂದು ದೇವರು ಹೇಳುತ್ತಾನೆ. ಅವಕಾಶಗಳು ಅವರಿಗೆ ದೊರಕುತ್ತವೆ, ಆತನನ್ನು ಪ್ರೀತಿಸಿದವರನ್ನು ತಡೆಯಬಾರದೆಂದು. ಹೌದು, ಹೀಗೆ ಅಪೊಸ್ತಲನಾದ ಪೌಲನು ಕೂಡ ಹೀಗೆ ವಿವರಿಸ್ತಿದ್ದಾನೆ. ಮತ್ತು ಕ್ರಿಸ್ತನು ಹಿಂದೆ ವಿಶ್ವಾಸಿಗಳು ಬಿದ್ದರು, ಸೇವಕರನ್ನು ನೋಡಿ ಅಭ್ಯಂತರ ಪಡುತ್ತಿದ್ದಾರೆ ಪ್ರೇರೆ. ಹೌದು, ನಾವು ಕ್ರಿಸ್ತನ ವಿಶ್ವಾಸಿಸುವಾಗ ಕೆಲವರು ಬಿದ್ದು ಹೋದ ಸೇವಕರನ್ನು ನೋಡಿ ಅಭ್ಯಂತರ ಪಡುತ್ತಿದ್ದಾರೆ, ಸಂಶಯ ಪಡುತ್ತಿದ್ದಾರೆ, ಯೇಸುವನ್ನು ಸಂಶಯ ಪಡುತ್ತಿದ್ದಾರೆ. ಕೆಲವರು ಸಾಗಿ ಹೋಗುತ್ತಿರುವ ಸೇವಕರನ್ನು ನೋಡಿ ಪ್ರೋತ್ಸಾಹ ಪಡುವುದಿಲ್ಲ, ಯೇಸುವಿನಲ್ಲಿ ವಿಶ್ವಾಸ ಇಡುವುದಿಲ್ಲ.
ಆದರೆ ನಾವು ಬಿದ್ದೋದವ್ರ ಕಡೆ ನೋಡಬಾರ್ದು ಪ್ರೇರೆ, ನಿಂತವರ ಕಡೆ ನೋಡಬೇಕಾಗಿದೆ. ರಕ್ಷಣೆ ಹೊಂದುವವರು ಕೆಲವರು ಮಾತ್ರ, ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವರು ಕೆಲವರು ಮಾತ್ರ, ನಾಶನ ಮಾರ್ಗದಲ್ಲಿ, ನರಕ ಮಾರ್ಗದಲ್ಲಿ, ಅಗಲವಾದ ಮಾರ್ಗದಲ್ಲಿ ಹೋಗುವರು ಲೋಕದ ಬಹುಜನ. ಹೌದು ಪ್ರೇರೆ, 100ಕ್ಕೆ 90%. ಹೌದು. ಹೀಗೆ ಅಪೊಸ್ತಲನಾದ ಪೌಲನು ವಿವರಿಸ್ತಿದ್ದಾನೆ. ಅವರು ಯಾಕೆ ದೊರಕಿಸಿಕೊಳ್ಳಲಿಲ್ಲ? ಅವರು ವಿಶ್ವಾಸ ಮೂಲವಾಗಿ ಅಲ್ಲದೆ ಕ್ರಿಯೆಗಳ ಮೂಲಕವಾಗಿ ಅದನ್ನು ಹಿಂಬಾಲಿಸಿದರು. ಹೌದು. ಇಸ್ರಾಯೇಲ್ರು ಯಾಕೆ ದೊರಕಿಸಲಿಲ್ಲ ಪ್ರೇರೆ? ನಾವು ರೋಮಪತ್ರಿಕೆ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ರೋಮಪತ್ರಿಕೆ 9ನೇ ಅಧ್ಯಾಯ 32-33 ವಾಕ್ಯದಲ್ಲಿ ಓದ್ತೇವೆ. ರೋಮನ್ಸ್ ಚಾಪ್ಟರ್ 9 ವರ್ಸ್ 32 ಆ್ಯಂಡ್ 33 ವರ್ಡ್. ಇಲ್ಲಿ ಓದುವುದಾದರೆ, ಯಾಕೆ ಇಸ್ರಾಯೇಲರು ಅದಕ್ಕೆ ಕಾರಣ ಅಡವಿಯಲ್ಲಿ ಯಾಕೆ ದೇವರ ಕೋಪಕ್ಕೆ ಗುರಿಯಾದರು ಅಂದರೆ, ಮರಣಿಸಿದರೆ ಅಂದರೆ ಅವರ ಅವಿಶ್ವಾಸ ಕಾರಣ ಪ್ರೇರೆ. ಇಸ್ರಾಯೇಲರನ್ನು ದೇವರು ತಳ್ಳಿಬಿಟ್ಟಿದ್ದಕ್ಕೆ ಇಸ್ರಾಯೇಲರೇ ಕಾರಣ. ಇವತ್ತು ಯೇಸುವನ್ನು ವಿಶ್ವಾಸದವರು ತಳ್ಳಬೇಕಾದ್ರೆ ಯೇಸುವಿನ ನಂಬಿದವರೇ ಕಾರಣ ಪ್ರೇರೆ. ಯಾಕಂದರೆ ಆತನನ್ನಾಗಿ ನಂಬಲಿಲ್ಲ, ಲೋಕ ಆಶೆಗಳಿಗಾಗಿ ನಂಬಿದರು. ಕ್ರಿಸ್ತ ಯೇಸುವಿನಲ್ಲಿರುವ ನಿಮ್ಮ ನಂಬಿಕೆ ಕೇವಲ ಲೋಕಕ್ಕೆ ಸೀಮಿತವಾಗಿದ್ದರೆ ಅವರಷ್ಟು ದುರ್ಭಾಗ್ಯವಂತರು, ದರಿದ್ರರು ಯಾರಿಲ್ಲ ಎಂದು ಹೇಳ್ತಿದ್ದಾನೆ ಪೌಲನು. ಹೀಗೆ 32-33 ವಾಕ್ಯ ಓದುವುದಾದರೆ 9ನೇ ಅಧ್ಯಾಯ ರೋಮಪತ್ರಿಕೆ. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನೇ ಆಧಾರ ಮಾಡಿಕೊಂಡದ್ದೇ ಕಾರಣ. ಇಗೋ, ಚೀಯೋನಿನಲ್ಲಿ ಎಡುವ ಕಲ್ಲನ್ನು ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಆ ಎಡುವ ಕಲ್ಲಿಗೆ ಅವರು ಎಡವಿ ಬಿದ್ದರು. ಹೌದು ಪ್ರೇರೆ, ಇಲ್ಲಿ ನಂಬಿಕೆಯಿಂದ ಉಂಟಾಗುವ ನೀತಿಯನ್ನು ದೊರಕಿಸದೆ ಕ್ರಿಯೆಗಳಿಂದ ನೀತಿಯನ್ನು ದೊರಕಿಸುವ ಮಾರ್ಗವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರು. ಆ ಧರ್ಮವನ್ನು ಹಿಡಿಯಲಾರದೆ ಹೋದರು ಎಂದು ಹೇಳಬೇಕು ಪ್ರೇರೆ. ಹೌದು. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನೇ ಆಧಾರ ಮಾಡಿಕೊಂಡಿದ್ದೇ ಕಾರಣ. ನಾವು ಹಿಂದೂಗಳಲ್ಲಿ ನೋಡ್ತೇವೆ, ಕಾಯಿ ಕರ್ಪೂರ, ಅಗರಬತ್ತಿ, ತೆಂಗಿನಕಾಯಿ ಅಥವಾ ಇನ್ನಿತರೆ ಭಯಾಚಾರಗಳಿಂದ ದೇವರನ್ನು ಮೆಚ್ಚಿಸಲು ಪ್ರಯತ್ನಿಸ್ತಾರೆ. ಇಲ್ಲ, ದೇವರು ಅವುಗಳಿಗೆಲ್ಲ ಒಲಿಯುವಂತನಲ್ಲ, ಅಳಿದು ಹೋಗುವಂಥವುಗಳಿಗೆ ತನ್ನ ಕೈಯಿಂದ, ತನ್ನ ರೂಪದಲ್ಲಿ, ತನ್ನ ಸ್ವಭಾವದಲ್ಲಿ, ತನ್ನ ಆತ್ಮವನ್ನು ಊದಿ ತನ್ನಂತೆ ನಿರ್ಮಿಸಿದ ಮನುಷ್ಯರು ಹೃದಯದಲ್ಲಿ ಜಾಗ ಕೇಳ್ತಿದ್ದಾನೆ ಪ್ರೇರೆ. ಹೌದು. ಒಳ್ಳೆಯ ಹೃದಯದಿಂದ ಬಂದಿದ್ದೆಲ್ಲ ಶುದ್ಧವಾಗಿರೋದು ಪ್ರೇರೆ, ಕೆಟ್ಟ ಹೃದಯದಿಂದ ಶಾರೀರಿಕವಾಗಿ ಬಂದಿದ್ದೆಲ್ಲ ಮಣ್ಣಿಗೆ ಸಂಬಂಧಪಟ್ಟಿದ್ದು, ದೆವ್ವಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಹೀಗೆ ಪ್ರಭು ಹೇಳ್ತಿದ್ದಾನೆ ಪ್ರೇರೆ, ನನ್ನಲ್ಲಿ ಸಂಶಯ ಪಡೆದವನೇ ಧನ್ಯನು. ಹೌದು ಪ್ರೇರೆ, ಆತನಲ್ಲಿ ವಿಶ್ವಾಸ ಇಡುವವನು ನಾಚಿಕೆ ಹೊಂದುವುದಿಲ್ಲ ಎಂದು ಆ ಪ್ರಕಾರ ಆ ಇಸ್ರಾಯೇಲರು ಅಥವಾ ಇಂದಿನ ಕ್ರೈಸ್ತ ವಿಶ್ವಾಸಿಗಳು ಆ ಅಡ್ಡು ಬಂಡೆಯಾದ ಕ್ರಿಸ್ತನ ಮಾತುಗಳಂತೆ ನಡೆಯದೆ ಆಚಾರಗಳೆಂಬ ಬಂಡೆಯನ್ನು ತಗುಲಿ ಜಾರಿ ಬೀಳುತ್ತಿದ್ದಾರೆ ಪ್ರೇರೆ, ಬೋರ್ಲ ಬೀಳುತ್ತಿದ್ದಾರೆ ಎದ್ದೇಳದಂತೆ. ಹೌದು. ಒಬ್ಬೇ ರಕ್ಷಕನಲ್ಲಿ ಬಂದರೂ ಕೂಡ ಆತನನ್ನು ಅರ್ಥ ಮಾಡಿಕೊಳ್ಳದೆ ಹೋಗುತ್ತಿದ್ದಾರೆ. ಲೋಕ ಆಶೆಗಳಿಗಾಗಿ, ನಾವು ಪರಲೋಕಕ್ಕಾಗಿ, ನಿತ್ಯ ಜೀವಕ್ಕಾಗಿ, ಶಾಂತಿ ಜೀವಿತಕ್ಕಾಗಿ, ರಕ್ಷಣೆಗಾಗಿ ಸೈತಾನನ ಹಾಕಿದ ಅಗ್ನಿಬಾಣ ಹಾರಿಸಲು, ಕಣ್ಣಿನಾಶ ಶರೀರದಾಶೆ ಬದುಕು ಬಾಣ ಎಂಬ ಡಂಬದ ಸೈತಾನನಿಂದ ಹುಟ್ಟಿದ, ಲೋಕದಿಂದ ಹುಟ್ಟಿದ, ತಂದೆಯಿಂದ ಹುಟ್ಟಲಾರದ ಈ ಬಲೆಯನ್ನು ಹರಿದು ಪಕ್ಷಿಯಂತೆ ಪರಲೋಕಕ್ಕೆ ಸ್ವರ್ಗಕ್ಕೆ ಹಾರಿ ಹೋಗಬೇಕೆಂದು ಯೋಚಿಸದೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕೆಂದೇ ಚಿಂತಿಸಿ ಆ ಒಂದು ನಿಜವಾದ ಜೀವವುಳ್ಳ ಬಂಡೆಯನ್ನು ಶಾರೀರಿಕವಾಗಿ ತಗಲಿ ಬಿದ್ದು ನಾಶವಾದರು ಪ್ರೇರೆ. ಹೌದು. ಹೀಗೆ ವಾಕ್ಯ ಅರ್ಥ ಮಾಡಿಕೊಡುತ್ತಿದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಪ್ರಭು ಸಂಪೂರ್ಣ ವಿಶ್ವಾಸವುಳ್ಳವರನ್ನು ಜಾರಿ ಬೀಳುವಂತೆ ಮಾಡುವುದಿಲ್ಲ ಪ್ರೇರೆ. ಹೌದು. ಕೀರ್ತನೆ 119ನೇ ಅಧ್ಯಾಯ 105ನೇ ವಾಕ್ಯದಲ್ಲಿ ಓದ್ತೇವೆ. ಸಲಾಮ್ಸ್ 119 ವರ್ಸ್ 105. ಇಲ್ಲಿ ಭಕ್ತನ ದಾವೀದನು ಹೇಳ್ತಿದ್ದಾನೆ, ಮಹಾರಾಜ ಏನೆಂದು, ದೇವರೇ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ನನ್ನ ದಾರಿಗೆ ಬೆಳಕಾಗಿದೆ. ಹೌದು. ಕಾಲಿಗೆ ಅಂದರೆ ಬೇರೆ, ನಾವು ಅನುದಿನ ಜೀವಿತದಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ ಅನೇಕ ವಿಷಯಗಳಿಗಾಗಿ. ದೇವರ ಲೋಕದ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ನಮಗೆ ದೇವರ ವಾಕ್ಯ ಬೆಳಕಾಗಿರುತ್ತದೆ, ಈ ಲೋಕದ ಜೀವನಕ್ಕೂ ಬೆಳಕಾಗಿರುತ್ತದೆ, ಮತ್ತು ಕೈಗೆ ಕಾಲಿಗೆ ಜೀವಿತಕ್ಕೆ ಬೆಳಕಾಗಿರುತ್ತದೆ. ದೇವರ ಮಾತು, ದೇವರು ಮಾತಾಡುವ ಆತನಾಗಿದ್ದಾನೆ. ಆ ಮಾತೇ ಯೇಸು ಕ್ರಿಸ್ತನಾಗಿ ಲೋಕಕ್ಕೆ ಬಂದಿದ್ದಾನೆ ಪ್ರೇರೆ. ಆತನ ವಿಶ್ವಾಸ ಇಡುವವನು ಕತ್ತಲಲ್ಲಿ ನಡೆಯುವುದಿಲ್ಲ, ಆತನಲ್ಲಿ ಸಂಶಯ ಪಡೆದವನು ಧನ್ಯನು.
ಸಂಶಯ ಪಡುವವನಾದರೂ ಸಮುದ್ರದ ಅಲೆಗಳಂತಿದ್ದಾನೆ ಎಂದು ಹೇಳಿದ್ದಾನೆ. ಅದು ಕೆಸರನ್ನು ಬುರುದೆಯನ್ನು ದಡಕ್ಕೆ ಕಾರುತ್ತಲೇ ಇರುತ್ತದೆ. ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಹೇಳುತ್ತಾನೆ. ಯೇಸು ನಂಬಲಾರದವರೆಲ್ಲ ದುಷ್ಟರಾಗುತ್ತಾರಂತ ಪ್ರೇರೆ. ಕಾರಣ ದುಷ್ಟನಿದ್ದಾನೆ ಈ ಲೋಕದಲ್ಲಿ. ಆತನ ಪಕ್ಷ ಸೇರಿದವರನ್ನೆಲ್ಲ ದುಷ್ಟರನ್ನಾಗಿ ತಯಾರು ಮಾಡುತ್ತಾನೆ, ಈ ಡೈರೆಕ್ಟ್ ಇಂಡೈರೆಕ್ಟಾಗಿ. ಯೇಸುವಿನ ಪಕ್ಷ ಸೇರಿದವರಾದರೂ ಪರಿಶುದ್ಧರು, ಸಮಾಧಾನವುಳ್ಳವರು, ವಿನಯವುಳ್ಳವರು, ದಯದಾಕ್ಷಿಣ್ಯ ಮುಂತಾದ ನೀತಿ ಎಂಬ ಫಲವನ್ನು ಫಲಿಸಿ ದೇವದಾರು ವೃಕ್ಷದಂತೆ ದಿನ ದಿನ ಮಧ್ಯಾಹ್ನ ತೇಜಿಸಿಗೆ ಹೋಗ್ತಾರೆ ಪ್ರೇರಿ, ವಿಶ್ವಾಸದಲ್ಲಿ, ದೇವರ ರಕ್ಷಣೆಯಲ್ಲಿ. ಹೌದು, ಹೀಗೆ 105ನೇ ಕೀರ್ತನೆ ನೋಡುತ್ತೇವೆ. ದೇವರ ವಾಕ್ಯ ದಾರಿಗೆ ದೀಪ, ಬಾಳಿಗೆ ಬೆಳಕು. ಹೌದು ಪ್ರೇರಿ. ಇದೇ ಪ್ರಕಾರ ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯವನ್ನು, ಯೇಸು ಕೊಡುವ ಆತ್ಮವನ್ನು ಆತನು ಹೇಳಿದಂತೆ ಪ್ರೀತಿಸಿ ಅವರೆಲ್ಲ ಎಷ್ಟೋ ನೆಮ್ಮದಿ ಉಳ್ಳವರಾಗುತ್ತಾರೆ ಪ್ರೇರೆ, ಹೃದಯದಲ್ಲಿ, ಆತ್ಮದಲ್ಲಿ, ಜೀವಿತದಲ್ಲಿ. ಅದು ಅಸಾಧ್ಯವಾದ ಹರ್ಷವಾಗುತ್ತದೆ. ಹೌದು, ಹೀಗೆ ನಾವು ಕೊರಿಂಥ 1ನೇ ಪತ್ರಿಕೆ 10ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ ಪ್ರೇರೆ. ಕೊರಿಂಥಿಯನ್ಸ್ ಚಾಪ್ಟರ್ 10 ವರ್ಸ್ 32nd ವರ್ಡ್. ಇಲ್ಲಿ ಓದುವುದಾದರೆ, ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ನಿಷ್ಠುರವಾಗಬೇಡಿ, ವಿಘ್ನವಾಗಬೇಡಿ. ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನೂ ಎಲ್ಲ ವಿಷಯಗಳಲ್ಲಿ ಮೆಚ್ಚಿಸುವವನಾಗಿದ್ದೇನೆ. ಪೌಲನು ಹೇಳ್ತಿದ್ದಾನೆ, ಕ್ರಿಸ್ತ ಸೇವೆಗೂ ವಿಗ್ರಹಾರಾಧನೆಗೂ ಸಂಸರ್ಗ ಜೊತೆ ಇರಕೂಡದು ಎಂಬ ಬೋಧನೆಯಲ್ಲಿ ಹೇಳ್ತಿದ್ದಾನೆ ಪ್ರೇರೆ. ಕ್ರಿಸ್ತನ ಸೇವೆಗೂ ಅಂದರೆ ಆತ್ಮಸ್ವರೂಪನಾದ ದೇವರ ಸೇವೆಗೂ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾದ ಯೇಸುವಿನ ಮಾತಿನಲ್ಲಿ ಪ್ರಕಾರ ನಡೆಯುವುದಕ್ಕೂ, ವಿಗ್ರಹ ಆರಾಧನೆ ಅಂದರೆ ಜೀವ ಇಲ್ಲದ ಮಣ್ಣಿನ ಕಲ್ಲಿನ ವಸ್ತುಗಳಿಗೂ, ಮನುಷ್ಯರ ಕೈಯಿಂದ ಆದ ಆ ಶಾಪಗ್ರಸ್ತವಾದ ದೇವರ ಕೋಪಕ್ಕೆ ಗುರಿ ಮಾಡುವ ಆ ಆರಾಧನೆಗೂ, ನಿಮಗೆ ಜೀವ ಸ್ವರೂಪ ದೇವರನ್ನು ಆರಾಧಿಸುವ ಮಕ್ಕಳಿಗೂ ಜೊತೆ ಸಂಸರ್ಗ, ಒಡನಾಟ, ನಂಟು ಇರಕೂಡದೆಂಬ ಬೋಧಿಸುವ ಮೂಲಕ ಹೇಳುತ್ತಿದ್ದಾನೆ ಪ್ರೇರೆ. ತನ್ನ ಜನರಿಗೆ, ಸಭೆಗೆ, ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿ. ಯಾವಾಗ ವಿಘ್ನವಾಗುತ್ತೇವೆ ಪ್ರೇರೆ? ಕ್ರಿಸ್ತನ ಸೇವೆಗೂ ವಿಗ್ರಹ ಆರಾಧನೆಗೂ ಲೋಕಕ್ಕೂ ಲೌಕಿಕತೆಗೂ ಒಲಿದಾಗ, ಯೇಸು ದೇವರೇ, ಇನ್ನೊಂದು ಕೂಡ ದೇವರೇ ಎಂದಾಗ. ಅದು ಪ್ರೇರೆ. ಹೀಗೆ ನಾವು ಯೇಸುವಿನ ಮಾತಿನ ಪ್ರಕಾರ ನಡೆಯಬೇಕು, ಮನುಷ್ಯರ ಮಾತು ಕೂಡ ನಡೆಯಬೇಕು ಎಂದು ಅಂದಾಗ ನಾವು ವಿಘ್ನವಾಗುತ್ತೇವೆ ಸಭೆಗೆ, ಯೇಸುವಿನ ಜನರಿಗೆ, ಆಶೀರ್ವಾದಕ್ಕೆ. ಹೌದು ಪ್ರೇರೆ. ಆದರೆ ಪೌಲನು ಹೇಳ್ತಾನೆ, ನಾನು ಸ್ವಪ್ರಯೋಜನವನ್ನು ಚಿಂತಿಸಲಿಲ್ಲ, ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನು ಎಲ್ಲ ವಿಷಯಗಳಲ್ಲಿ ಮೆಚ್ಚಿಸುವುದಕ್ಕಾಗಿ ಅವರಂತ ಅದೇನು. ಹೌದು ಪ್ರೇರೆ. ತಾತ್ಕಾಲಿಕವಾಗಿ ಹೀಗೆ ಯೇಸುವಿನ ಮಾರ್ಗದಲ್ಲಿ ನಡೆಯೋಣ ಪ್ರೇರೆ. ಅಭ್ಯಂತರ ಅಥವಾ ಸಂಶಯ ಪಡದವನೇ ಧನ್ಯನು ಎಂದು ಯೇಸು ಹೇಳಿದಂತೆ ನಾವು ಯೇಸುವಿನಲ್ಲಿ ಸಂಶಯ ಪಡೆದಿರೋಣ ಅಂತ. ಕೃಪಾ, ಭಾಗ್ಯ, ಆಶೀರ್ವಾದ, ಜ್ಞಾನದ ಹೃದಯ, ನಿತ್ಯ ಜೀವ, ದೂರದೃಷ್ಟಿ, ವಿವೇಕ ಹೃದಯ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ಮೂಲಕ ನೀಡಲಿ. ಆಮೇಲೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆ, ಪರಲೋಕ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಸ್ವರ್ಗ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ಈ ವಾಕ್ಯ ಹೇಳಿದ ಕೇಳಿದ ಎಲ್ಲರಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರ ಎಂದು ನಮಗೆ ನೀಡಿರಿ ತಂದೆ. ನಿಮ್ಮ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನ ಬದುಕುವಂತೆ ನಾವು ಪರರನ್ನು ಕ್ಷಮಿಸುವಂತೆ ಮಾಡಿ ನಿಮ್ಮ ಶಿಲುಬೆ ಶಕ್ತಿ ನೀಡಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿಯಿಂದ ರಕ್ಷಿಸಿರಿ ತಂದೆ. ಶೋಧನೆಯನ್ನು ಗೆದ್ದವರೇ, ಒಂದೇ ಸಮಯವಾದರೂ ಪ್ರಾರ್ಥಿಸಿ ಶೋಧನೆಯನ್ನು ಗೆಲ್ಲುವಂತೆ, ಶೋಧನೆ ಆಗುತ್ತೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸಿರಿ. ನಿಮ್ಮ ಸ್ತೋತ್ರ. ಕೆಡುಕಿಗೆ ಸೋತಿ ಹೋಗದೆ ಒಳಿತಿನಿಂದ ಕೆಡುಕನ್ನು ಜಯಿಸಲು ಸಹಾಯ ಮಾಡಿರಿ. ಶಕ್ತಿ ನೀಡಿ ಪುನರುತ್ಥಾನ ಪ್ರಭುವೆ, ಮರಣ ಮುಳ್ಳು ಮುರಿದಾತನೇ, ದಯಿಸುವ ಅಗ್ನಿಯಾದ ಪ್ರಭುವೆ, ನಿಮ್ಮ ಸ್ತೋತ್ರ. ಕಾರಣ ನೀವೇ ಸೃಷ್ಟಿಕರ್ತ, ರಕ್ಷಕ, ಪೋಷಕರು. ರಾಜ್ಯ, ಬಲ, ಮಹಿಮೆ ನಿಮ್ಮದೇ ತಂದೆ. ಮನುಷ್ಯ ಕುಲದಲ್ಲಿ, ಭೂಮಿಯಲ್ಲಿ, ಸ್ವರ್ಗದಲ್ಲಿ, ಪಾತಾಳದಲ್ಲಿ ಯೇಸು ನಾಮದಲ್ಲಿ ನಿಮಗೆ ಮೊಣಕಲ್ಲೂರಿ ಮಣಿಯುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಹೌದು ಪ್ರೇರಿ. ನನ್ನಲ್ಲಿ ಸಂಶಯ ಪಡದವನೇ ಧನ್ಯನು ಎಂಬ ಪರಲೋಕದ ಸ್ವರ್ಗದಕ್ಕೆ ಪ್ರಯಾಣ ಮಾಡುವವರಿಗೆ ಮೂಲೆಗಲ್ಲಾದ, ವಿಶ್ವಾಸಕ್ಕೆ ಮೂಲೆಗಲ್ಲಾದ
ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿದ ಪ್ರೇರೆ, ಮನೆ ಕಟ್ಟುವವರು ಬೇಡ ಬಂದ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತಂತ. ಇದು ದೇವರಿಂದಲೇ ಆಯಿತು. ಇದು ನಮ್ಮ ಕಣ್ಣಿಗೆ ಎಷ್ಟು ಆಶ್ಚರ್ಯ ಎಂದು ದೇವರು ಹೇಳುತ್ತಿದ್ದಾನೆ ದಾವೀದನ ಮೂಲಕ. ನಾವು ಯೇಸುವನ್ನೇ ಬಿಟ್ಟು ಏನೆಲ್ಲ ಮಾಡೋಕ್ಕೆ ಹೋದರೆ ಮೂಲೆಗಲ್ಲೇ ಇಲ್ಲದ ಮನೆ ಪ್ರೇರೆ ಕೆಡವಲ್ಪಡುತ್ತದೆ. ಅದು ಅಧೋಗತಿ ಆಗುತ್ತೆ ಅಂತ ಗತಿ ಯಾರಿಗೆ ಬರದಂತೆ ನೋಡಿಕೊಳ್ಳೋ ಪ್ರೇರೆ ಸಂಶಯ ಪಡದೆ ಯೇಸು ಹಿಂಬಾಲಿಸೋಣ. ಅನೇಕರಿಗೆ ಯೇಸುವಿನ ಪರಿಚಯ ಮಾಡೋಣ ಯೇಸು ನಾಮದಲ್ಲಿ. ಅಂತ ಕೃಪೆಯ ಮೇಲೆ ನೀಡಲಿ. ಆಮೇನ್ ಆಮೇನ್. ಪ್ರಿಯ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತ ಅವರು ಭೇಟಿಯಾಗೋಣ. ಅಲ್ಲಿವರೆಗೆ ದೇವರ ಶಾಂತಿಯು, ಕೃಪೆಯು, ಶುಭವು, ಮಾರ್ಗದರ್ಶನ, ರಕ್ಷಣೆ, ನಿತ್ಯ ಜೀವ ನಿಮ್ಮೊಂದಿಗೂ, ನಿಮ್ಮ ಸಭೆ, ನಿಮ್ಮ ಕುಟುಂಬ, ನಿಮ್ಮ ವಿಶ್ವಾಸ, ಪ್ರಾರ್ಥನೆ, ಸಾಕ್ಷಿ ಜೀವಿತ, ನಿಮ್ಮ ಪ್ರಯಾಣದೊಂದಿಗೆ ದೇವಚಿತ್ತಂತೆ ನೆಲೆಗೊಂಡಿರಲಿ, ದೊಡ್ಡದಾಗಿ ಬೆಳಕಾಗಿ. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್.